ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಹಲ್ ಅತಾ ಅಲಲ್ ಇನ್ಸಾನಿ ಹೀನುಂ ಮಿನದ್ ದಹ್ರಿ ಲಂ ಯಕುನ್ ಶೈಅನ್ ಮಜ್ಕೂರಾ. ಮನುಷ್ಯನು ಒಂದು ಪ್ರಸ್ತಾಪಯೋಗ್ಯವಾದ ವಸ್ತುವೇ ಆಗಿರದ ಕಾಲವೊಂದು ಅವನ ಮೇಲೆ ಗತಿಸಿ ಹೋಗಿಲ್ಲವೇ? ಇನ್ನಾ ಖಲಕನಲ್ ಇನ್ಸಾನ ಮಿನ್ ನುತ್ಫತಿನ್ ಅಮ್ಶಾಜಿನ್ ನಬ್ತಲೀಹಿ ಫಜಅಲ್ನಾಹು ಸಮೀಅನ್ ಬಸೀರಾ. ಸಮ್ಮಿಶ್ರಗೊಂಡ ಒಂದು ವೀರ್ಯಕೋಶದಿಂದ ಖಂಡಿತವಾಗಿಯೂ ನಾವು ಮನುಷ್ಯನನ್ನು ಸೃಷ್ಟಿಸಿರುವೆವು. ಅವನನ್ನು ನಾವು ಪರೀಕ್ಷಿಸುವ ಸಲುವಾಗಿ ತರುವಾಯ ನಾವು ಅವನನ್ನು ಶ್ರವಣ ಮತ್ತು ದೃಷ್ಟಿಯುಳ್ಳವನಾಗಿ ಮಾಡಿದೆವು. ಇನ್ನಾ ಹದೈನಾಹು ಸಬೀಲ ಇಮ್ಮಾ ಶಾಕಿರನ್ ವ ಇಮ್ಮಾ ಕಫೂರಾ. ಖಂಡಿತವಾಗಿಯೂ ನಾವು ಅವನಿಗೆ ಮಾರ್ಗವನ್ನು ತೋರಿಸಿಕೊಟ್ಟಿರುವೆವು. ಅವನು ಒಂದೋ ಕೃತಜ್ಞತೆ ಸಲ್ಲಿಸುವವನಾಗುವನು ಅಥವಾ ಕೃತಜ್ಞನಾಗುವನು. ಇನ್ನಾ ಅಅ್ತದ್ನಾ ಲಿಲ್ ಕಾಫಿರೀನ ಸಲಾಸಿಲ ವ ಅಗ್ಲಾಲನ್ ವ ಸഈರಾ. ಖಂಡಿತವಾಗಿಯೂ ನಾವು ಸತ್ಯ ನಿಷೇಧಿಗಳಿಗೆ ಸಂಕೋಲೆಗಳನ್ನು, ಬೇಡಿಗಳನ್ನು ಮತ್ತು ಧಗಧಗಿಸುವ ನರಕಾಗ್ನಿಯನ್ನು ಸಿದ್ಧಗೊಳಿಸಿರುವೆವು. ಇನ್ನಲ್ ಅಬ್ರಾರ ಯಶ್ರಬೂನ ಮಿನ್ ಕಅಸಿನ್ ಕಾನ ಮಿಜಾಜುಹಾ ಕಾಫೂರಾ. ಖಂಡಿತವಾಗಿಯೂ ಪುಣ್ಯವಂತರು ಸ್ವರ್ಗದಲ್ಲಿ ಒಂದು ಪಾನಪಾತ್ರೆಯಿಂದ ಕುಡಿಯುವರು. ಅದರಲ್ಲಿರುವ ಮಿಶ್ರಣವು ಕರ್ಪೂರವಾಗಿರುವುದು. ಐನನ್ ಯಶ್ರಬು ಬಿಹಾ ಇಬಾದುಲ್ಲಾಹಿ ಯುಫಜ್ಜಿರೂನಹಾ ತಫ್ಜೀರಾ. ಅದು ಅಲ್ಲಾಹ್ವಿನ ದಾಸರು ಕುಡಿಯುವ ಒಂದು ಚಿಲುಮೆಯ ನೀರಾಗಿದೆ. ಅವರು ಅದನ್ನು ಚಿಮ್ಮಿಸಿ ಹರಿಯುವಂತೆ ಮಾಡುವರು. ಯೂಫೂನ ಬಿನ್ನದ್ರಿ ವ ಯಖಾಫೂನ ಯೌಮನ್ ಕಾನ ಶರ್ರುಹು ಮುಸ್ತತೀರಾ. ಅವರು ಹರಕೆಗಳನ್ನು ನೆರವೇರಿಸುವವರು, ವಿಪತ್ತು ವ್ಯಾಪಕವಾಗಿ ಹರಡುವ ಒಂದು ದಿನವನ್ನು ಭಯಪಡುವವರು ಆಗಿರುವರು. ويطعمون الطعام على حبه مسكينا ويتيما وأسيرا. ಆಹಾರದೊಂದಿಗೆ ಪ್ರೀತಿ ಇದ್ದೂ ಸಹ ಅವರು ಅದನ್ನು ನಿರ್ಗತಿಕರಿಗೆ, ಅನಾಥರಿಗೆ ಮತ್ತು ಸೆರೆಯಾಳುಗಳಿಗೆ ನೀಡುವರು. ಇನ್ನಮಾ ನುತ್ಇಮುಕುಂ ಲಿವಜ್ಹಿಲ್ಲಾಹಿ ಲಾ ನುರೀದು ಮಿನ್ಕುಂ ಜಜಾಅನ್ ವಲಾ ಶುಕೂರಾ. ಅವರು ಹೇಳುವರು, ನಾವು ನಿಮಗೆ ಆಹಾರ ನೀಡುತ್ತಿರುವುದು ಅಲ್ಲಾಹುವಿನ ಸಂತೃಪ್ತಿಗಾಗಿ ಮಾತ್ರವಾಗಿದೆ. ನಿಮ್ಮ ವತಿಯ ಯಾವುದೇ ಪ್ರತಿಫಲವನ್ನಾಗಲಿ ಕೃತಜ್ಞತೆಯನ್ನಾಗಲಿ ನಾವು ಬಯಸುವುದಿಲ್ಲ. ಇನ್ನಾ ನಖಾಫು ಮಿರ್ ರಬ್ಬಿನಾ ಯೌಮನ್ ಅಬೂಸನ್ क़म्तरीರಾ. ನಾವು ನಮ್ಮ ರಬ್ಬಿನ ಅಂದರೆ ನಮ್ಮ ಪರಿಪಾಲಕನ ವತಿಯಿಂದ ಮುಖವನ್ನು ವಿರೂಪಗೊಳಿಸುವ ಮತ್ತು ಕಡು ಸಂಕಷ್ಟದಿಂದ ಕೂಡಿದ ಒಂದು ದಿನವನ್ನು ಖಂಡಿತ ಭಯಪಡುತ್ತಿರುವೆವು. ಫವಕಾಹುಮುಲ್ಲಾಹು ಶರ್ರ ذಾಲಿಕಲ್ ಯೌಮಿ ವಲಕ್ಕಾಹುಂ ನದ್ರತನ್ ವಸುರೂರಾ. ಆದ್ದರಿಂದ ಅಲ್ಲಾಹು ಅವರನ್ನು ಆ ದಿನದ ಕೆಡುಕಿನಿಂದ ಕಾಪಾಡುವನು ಮತ್ತು ಅವರಿಗೆ ಪ್ರಸನ್ನತೆಯನ್ನು, ಸಂತೋಷವನ್ನು ದಯಪಾಲಿಸುವನು. ವಜಜಾಹುಂ ಬಿಮಾ ಸಬರು ಜನ್ನತನ್ ವಹರೀರಾ. ಅವರು ಸಹನೆ ವಹಿಸಿದ ಕಾರಣದಿಂದಾಗಿ ಅವನು ಅವರಿಗೆ ಸ್ವರ್ಗೋದ್ಯಾನವನ್ನು ಮತ್ತು ರೇಷ್ಮೆ ಉಡುಪುಗಳನ್ನು ಪ್ರತಿಫಲವಾಗಿ ನೀಡುವನು. ಮುತ್ತಕಿಈನ ಫೀಹಾ ಅಲಲ್ ಅರಾಯಿಕ್ ಲಾ ಯರೌನ ಫೀಹಾ ಶಮ್ಸನ್ ವಲಾ ಜಮ್ಹರೀರಾ. ಅವರು ಅಲ್ಲಿ ಮೆತ್ತಗಿನ ಆಸನಗಳಲ್ಲಿ ಒರಗಿ ಕುಳಿತಿರುವರು. ಅವರು ಅಲ್ಲಿ ಬಿಸಿಲನ್ನಾಗಲಿ ತೀವ್ರ ಚಳಿಯನ್ನಾಗಲಿ ಕಾಣಲಾರರು. ವದಾನಿಯತನ್ ಅಲೈಹಿಂ ظಿಲಾಲುಹಾ ವದುಲ್ಲಿಲತ್ ಖುತೂಫುಹಾ ತದ್ಲೀಲಾ. ಆ ಸ್ವರ್ಗದ ನೆರಳು ಅವರ ಮೇಲೆ ನಿಕಟವಾಗಿರುವುದು, ಅದರ ಫಲಗಳನ್ನು ಕೀಳಲು ಅವರಿಗೆ ಅನುಕೂಲಗೊಳಿಸಲಾಗಿರುವುದು. ವಯುತಾಫು ಅಲೈಹಿಂ ಬಿಆನಿಯತಿನ್ ಮಿನ್ ಫಿದ್ದತಿನ್ ವಅಕ್ವಾಬಿನ್ ಕಾನತ್ قوارير من
فضة قدروها تقديرا. ಬೆಳ್ಳಿಯ ಪಾತ್ರೆಗಳೊಂದಿಗೆ ಮತ್ತು ಹೊಳಪಿನಲ್ಲಿ ಸ್ಫಟಿಕದಂತಿರುವ ಬೆಳ್ಳಿಯ ಲೋಟಗಳೊಂದಿಗೆ ಸೇವಕರು ಅವರ ನಡುವೆ ಸುತ್ತುತ್ತಿರುವರು. ಅವರು ಅವುಗಳಿಗೆ ಅಂದರೆ ಪಾತ್ರೆಗಳಿಗೆ ಒಂದು ಅಳತೆಗನುಸಾರವಾಗಿ ಪ್ರಮಾಣವನ್ನು ನಿಶ್ಚಯಿಸಿರುವರು. ويسقون فيها كأسا كان مزاجها زنجبيلا. ಶುಂಠಿಯ ಮಿಶ್ರಣವನ್ನು ಹೊಂದಿರುವ ಒಂದು ಲೋಟವನ್ನು ಅಲ್ಲಿ ಅವರಿಗೆ ಕುಡಿಯಲು ನೀಡಲಾಗುವುದು. عينا فيها تسمى سلسبيلا. ಅಂದರೆ ಅಲ್ಲಿರುವ ಸ್ವರ್ಗದಲ್ಲಿರುವ ಸಲ್ಸಬೀಲ್ ಎಂಬ ಹೆಸರಿನ ಚಿಲುಮೆಯ ನೀರು. ويطوف عليهم ولدان مخلدون إذا رأيتهم حسبتهم لؤلؤا منثورا. ಚಿರಂಜೀವಿಗಳಾದ ಕೆಲವು ಬಾಲಕರು ಅವರ ನಡುವೆ ಸುತ್ತುತ್ತಿರುವರು. ತಾವು ಅವರನ್ನು ಕಂಡರೆ ಅವರು ಹರಡಲಾಗಿರುವ ಮುತ್ತುಗಳಾಗಿದ್ದಾರೆ ಎಂದು ತಾವು ಭಾವಿಸುವಿರಿ. وإذا رأيت ثم رأيت نعيما وملكا كبيرا. ತಾವು ಅಲ್ಲಿ ನೋಡಿದರೆ ಸುಖಾನುಗ್ರಹ ಮತ್ತು ಮಹಾ ಸಾಮ್ರಾಜ್ಯವೊಂದನ್ನು ಕಾಣುವಿರಿ. عاليهم ثياب سندس خضر واستبرق وحلوا أساور من فضة وسقاهم ربهم شرابا طهورا. ಅವರ ಮೇಲೆ ಹಸಿರು ಬಣ್ಣದ ತೆಳುವಾದ ರೇಷ್ಮೆ ಉಡುಪುಗಳು ಮತ್ತು ದಪ್ಪವಾದ ರೇಷ್ಮೆ ಉಡುಪುಗಳಿರುವು. ಬೆಳ್ಳಿಯ ಕಡಗಗಳನ್ನು ಅವರಿಗೆ ತೊಡಿಸಲಾಗುವುದು. ಅವರ ರಬ್ ಅಂದರೆ ಅವರ ಪರಿಪಾಲಕ ಅವರಿಗೆ ಅತ್ಯಂತ ಶುದ್ಧವಾದ ಪಾನೀಯವನ್ನು ಕುಡಿಯಲು ನೀಡುವನು. إن هذا كان لكم جزاء وكان سعيكم مشكورا. ಅವರೊಂದಿಗೆ ಹೇಳಲಾಗುವುದು, ಖಂಡಿತವಾಗಿಯೂ ಇದು ನಿಮಗಿರುವ ಪ್ರತಿಫಲವಾಗಿದೆ, ನಿಮ್ಮ ಪರಿಶ್ರಮವನ್ನು ಕೃತಜ್ಞತಾ ಪೂರ್ವಕ ಸ್ವೀಕರಿಸಲಾಗಿದೆ. إنا نحن نزلنا عليك القرآن تنزيلا. ಖಂಡಿತವಾಗಿಯೂ ನಾವು ತಮಗೆ ಈ ಕುರ್ಆನನ್ನು ಹಂತ ಹಂತವಾಗಿ ಅವತೀರ್ಣಗೊಳಿಸಿರುವೆವು. فاصبر لحكم ربك ولا تطع منهم آثما أو كفورا. ಆದ್ದರಿಂದ ತಾವು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ತೀರ್ಪನ್ನು ಸಹನೆಯೊಂದಿಗೆ ಕಾಯುತ್ತೀರಿ. ಅವರ ಪೈಕಿ ಯಾವ ಪಾಪಿಯನ್ನೂ ಕೃತಜ್ಞನನ್ನು ತಾವು ಅನುಸರಿಸದಿರಿ. واذكر اسم ربك بكرة وأصيلا. ಮುಂಜಾನೆ ಮತ್ತು ಸಂಜೆ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ನಾಮವನ್ನು ಸ್ಮರಿಸುತ್ತೀರಿ. ومن الليل فاسجد له وسبحه ليلا طويلا. ರಾತ್ರಿಯಲ್ಲಿ ತಾವು ಅವನಿಗೆ ಸಾಷ್ಟಾಂಗ ಮಾಡಿರಿ ಮತ್ತು ದೀರ್ಘವಾದ ರಾತ್ರಿ ವೇಳೆಯಲ್ಲಿ ಅವನ ಪರಿಪಾವನತೆಯನ್ನು ಕೊಂಡಾಡಿರಿ. إن هؤلاء يحبون العاجلة ويذرون وراءهم يوما ثقيلا. ಖಂಡಿತವಾಗಿಯೂ ಇವರು ಕ್ಷಣಿಕವಾದ ಐಹಿಕ ಜೀವನವನ್ನು ಇಷ್ಟಪಡುತ್ತಿರುವರು. ಭಾರವಾದ ಒಂದು ದಿನವನ್ನು ಅವರು ತಮ್ಮ ಬೆನ್ನ ಹಿಂದೆಯೇ ಬಿಟ್ಟು ಬಿಡುತ್ತಿರುವರು. نحن خلقناهم وشددنا أسرهم وإذا شئنا بدلنا أمثالهم تبديلا. ಅವರನ್ನು ಸೃಷ್ಟಿಸಿದವರು ಮತ್ತು ಅವರ ಶರೀರ ರಚನೆಯನ್ನು ಸುದೃಢಗೊಳಿಸಿದವರು ನಾವಾಗಿರುವೆವು. ನಾವು ಇಚ್ಛಿಸುವುದಾದರೆ ಅವರಿಗೆ ಸಮಾನರಾಗಿರುವವರನ್ನು ಅವರಿಗೆ ಬದಲಿಯಾಗಿ ತರುವೆವು. إن هذه تذكرة فمن شاء اتخذ إلى ربه سبيلا. ಖಂಡಿತವಾಗಿಯೂ ಇದೊಂದು ಉಪದೇಶವಾಗಿದೆ. ಆದ್ದರಿಂದ ಯಾರಾದರೂ ಇಚ್ಛಿಸುವುದಾದರೆ ಅವನು ತನ್ನ ರಬ್ ನೆಡೆಗಿರುವ ಅಂದರೆ ತನ್ನ ಪರಿಪಾಲಕನೆಡೆಗಿರುವ ಮಾರ್ಗವನ್ನು ಪಡೆದುಕೊಳ್ಳಲಿ. وما تشاءون إلا أن يشاء الله إن الله كان عليما حكيما. ಅಲ್ಲಾಹು ಇಚ್ಛಿಸಿದ ಹೊರತು ನೀವು ಇಚ್ಛಿಸಲಾರಿರಿ.
ಖಂಡಿತವಾಗಿಯೂ ಅಲ್ಲಾಹು ಸರ್ವಜ್ಞನು ಯುಕ್ತಿಪೂರ್ಣನು ಆಗಿರುವನು. يدخل من يشاء في رحمته والظالمين أعد لهم عذابا أليما. ಅವನು ತಾನಿಚ್ಛಿಸುವವರನ್ನು ತನ್ನ ಕಾರುಣ್ಯದಲ್ಲಿ ಪ್ರವೇಶ ಮಾಡಿಸುವನು. ಅಕ್ರಮಿಗಳಿಗೆ ಅವನು ಯಾತನಾಮಯವಾದ ಶಿಕ್ಷೆಯನ್ನು ಸಿದ್ಧಗೊಳಿಸಿರುವನು.